ಅಲ್ಲ ನಮ್ಮ ಕಲಾವತಿಗೆ ಪತ್ರ ಏನೋ ಬರೆದೆ. ಇದನ್ನ ಹೆಂಗೆ ಕೊಡೋದಪ್ಪ ನಮ್ಮ ಕಲಾವತಿಗೆ? ಅಲ್ಲೇ ಮನೆ ಹತ್ರ ಹೋದ್ರೆ ಕಲ್ಲಮ್ಮನ ಇರ್ತಾಳ, ದ್ಯಾಮೇನ ಇರ್ತಾನ. ಹೆಂಗೆ ಕೊಡೋದಂತಂದ ಚಿಂತಿತೈತೆ ನಂಗೆ. ಯಾವ್ದಾರ ಹುಡ್ರ ಕೈಯಾಗ ಕೊಟ್ಟು ಕಳಿಸ್ಲ ಮತ್ತೆ. ಗೌಡ್ರೆ ಕೊಟ್ಟಾರ, ಅಜ್ಜಾರೆ ಕೊಟ್ಟಾರ ಕಲಾವತಿ ಆಂಟಿ ಅಂತಂದು. ಹೋಗೋ ಮಾರಯ್ಯ ಬೇಡ. ಯಾವ್ರ ಹುಡ್ರ ಕೈಯಾಗ ಕೊಟ್ರೆ ಹೋಗಿ ದ್ಯಾಮೇನ ಹತ್ರ ಕೊಟ್ರೆ ಏನು ಮಾಡೋದಪ್ಪ? ಬೇಡ ಬೇಡ ಬೇಡ. ಮತ್ತು ದ್ಯಾಮ್ಯ ಇದ್ದಲ್ಲೇ ಬಂದು ಹೊಡೆದ ನನ್ನ ಊರು ಬಿಟ್ಟು ಓಡಿಸ್ತಾನ ಏನ. ಬೇಡ ಬೇಡ. ಹೆಂಗೆ ಕೊಡೋದೆ? ಏನು ಮಾಡಲಿ? ಹೆಂಗೆ ಪಿಲ್ಯಾನ? ನೋಡ್ತಾನೆ ಕಲಾವತಿಯರ ಮನೆ ಹತ್ರ ಹೋದ್ರೆ ಗೊತ್ತಾಗತ್ತೆ. ದ್ಯಾಮ್ಯ ಅದಾನ ಇಲ್ಲ ಅಂತಂದೆ ಕೇಳಾಕ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಾಳ ನಮ್ಮ ಕಲಾವತಿ. ತಗಂತ ಸಾಯಿದ್ರಿಪ್ಪ. ನಾನಾರ ಈಗ ಲೆಟರ್ ಒಂದು ಬರ್ದೇನಿ, ಮೊದಲ ಪ್ರೇಮ ಪತ್ರವೇ ಅಂತಂದು ಪ್ರೇಮ ಪತ್ರ ಬರ್ದೇನ್ರಿ. ಇದೇನು ಪ್ರೇಮ ಪತ್ರ ಏನಲ್ರಿಪ್ಪ. ನಾನು ನಮ್ಮ ಕಲಾವತಿಗೆ ಇದ್ದಿದ್ದು ಸತ್ಯ ಹೇಳಾಕ ಪತ್ರ ಬರ್ದೇನ್ರಿಪ್ಪ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಾಲೆ ಅದಕ್ಕೆ ಪತ್ರ ಬರ್ದೇನಿ. ಈ ಪತ್ರ ನಮ್ಮ ಕಲಾವತಿ ಹತ್ರ ಯಾವಾಗ ಹೋಗತ್ತೆ ಏನು? ಸುಮ್ಮನೆ ಪೋಸ್ಟಿಗೆ ಮಾಡಿಬಿಡ್ಲಿ. ಹೋಗೋ ಮಾರಯ್ಯ ಬೇಡ. ಊರು ಎರಡು ಅದ್ರಾಗ ಪೋಸ್ಟಿಗೆ ಅದನ್ನ ಹಾಕೋಕೆ ಹೋಗಿ ಮುಟ್ಟೋದಕ್ಕೆ ಅದ ಊರ ಹೆಸರು ಹಾಕೋಕೆ. ಬೇಡ ಬೇಡ. ಅವಾಗ ಗೊತ್ತಾಕತಿ ಯಾರೋ ಮಾರಯ್ಯ ನಮ್ಮ ಊರಾಗ ಬರೋದೆ ನಮ್ಮ ಮನೆಗೆ ಪೋಸ್ಟ್ ಹಾಕ್ಯಾರ ಅಂತಂದು ದ್ಯಾಮ್ಯ ಇಡೀ ಊರಾಗ ಹುಡ್ಕ್ಯಾಡ್ತಾನೆ. ಬೇಡ ಬೇಡ. ಅದಕ್ಕೆ ಏನು ಮಾಡೋದಂತಂದ ತಲೆ ಹೊಳಿವಲ್ದಲ್ಲ. ಏನು ಮಾಡಲಿ? ನೋಡೋಣ ಕಲಾವತಿ ಮನೆ ಹತ್ರ ಹೋದ್ರೆ ಗೊತ್ತಾಕತಿ ಏನೇನು ಹಕ್ಕಿಕತಿ ಐತಿ ಏನೇನಿಲ್ಲ ಅಂತಂದೆ. ಮೊದಲ ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ, ಮೊದಲ ಪ್ರಣಯ ಪತ್ರವೇ ಕನಸುಗಳಿಗೆ ಸೇತುವೆ, ತೊದಲ ಪ್ರೇಮ ಪರಿದು ಎಲ್ಲ ಹುಡುಗರು ಎಲ್ಲ ಹುಡುಗಿಯರು ಪ್ರೀತಿಗೆ ಸೋಲದೆ ಇರುವರೇ, ಪ್ರೀತಿಗೆ ಸೋಲದೆ ಇರುವರೇ. ಎಷ್ಟೋ ಹುಡುಗೀರ ನೋಡಿದೆನ ನಿನ್ನಲೇನೋ ಹೊಸ ಸೆಳೆತ. ಕಲಾವತಿ ನಿನ್ನಲೇನೋ ಹೊಸ ಸೆಳೆತ, ಆಗಿನಿಂದ ನನ್ನಲೇನೋ ಹೊಸ ಕೊರೆತ. ಎಷ್ಟೋ ಹುಡುಗೀರ ಬಲ್ಲೆನೋ ನಾ ನಿನ್ನಲೇನೋ ಹೊಸ ಸೆಳೆತ. ಕಲಾವತಿ ನಿನ್ನಲೇನೋ ಹೊಸ ಸೆಳೆತ. ಹೋಗೋ ಮಾರಯ್ಯ. ನಾನು ಇಲ್ಲೇ ಹಾಡು ಹೇಳ್ಕೊಂತ ನಿಂತ್ಕೊಂಡ್ರೆ ನಮ್ಮ ಕಲಾವತಿ ಅಲ್ಲೇ ನನ್ನ ಮನುಷ್ಯನಿಂದ ದೂರ 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 ಮಾಡಿ ದೂರ ದೂರ ಎರಡು ತೀರ ನಡುವೆ ನೆನಪು ಸರಿನಾ ವಿಧಿಯ ನಿನಗೆ ಅಸೂಯೆ ಬಂತ ಕೊನೆಗೆ ಪ್ರೀತಿಲಿ ಒಡಕು ತರಲು ಅದೇನೋ ಖುಷಿಯೋ ನಿನಗೆ ಅಂತಂದ ಹಿಂಗೆ ಹಾಡು ಹೇಳಿ ನನ್ನ ದೂರ ಮಾಡಿ ಆರಾಮಾಗಿರ್ತಾಳೆ ನಮ್ಮ ಕಲಾವತಿ. ಅದಕ್ಕೆ 2 ದಿನ ಟೈಮ್ ತೊಗೊಂಡನಲ್ರಿ. ಅದ್ರಾಗ ನಮ್ಮ ಕಲಾವತಿಗೆ ಸತ್ಯ ತಿಳಿಸ್ಬೇಕ್ರಿ. ನಾನು ಸತ್ಯ ಶೋಧನೆ ಮಾಡಿ ಅಪರಾಧಿ ಯಾರೆಂದು ತಿಳಿದು ಸತ್ಯವನ್ನು ನಾನು ನಮ್ಮ ಕಲಾವತಿಯರಾದ ಅವರ ಮುಂದೆ ಮಂಡಿಸುತ್ತಿದ್ದೇನೆ. ಇದನ್ನು ದಯವಿಟ್ಟು ಕಲಾವತಿಯವರು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇನ್ನು ಇಂತಿ ನಿಮ್ಮ ಪ್ರೀತಿಯ ಗೌಡ್ರು ಅಂತಂದು ಹೇಳ್ಬೇಕು ನಾನು. ಏನಪ್ಪ ಗೌಡ್ರ ಫುಲ್ ಖುಷಿಯಾಗಿ ಹಿಂಗೆ ಇತ್ತಾಗ ಹೊಂಟಾರ? ಅಲ್ಲ ಆಕೆ ಮಲ್ಲಮ್ಮ ಗೌಡ್ರ ಇವ್ರು ಗೌರಕ್ಕರ ಅಲ್ಲೇ ಇವ್ರು ಬಂದಿಲ್ಲ ಅಂತಂದು ಎಷ್ಟು ಜೀವ ಹಿಂಡ್ಕೊತಾರ. ಇವ್ರು ನೋಡಿದ್ರೆ ಊರಾಗಿಲ್ಲೇ ಆರಾಮಾಗಿದಾರ. ಅಲ್ಲ ಇವ್ರಿಗೆ ಏನಾಗಿದ್ದತಿ ಗೌಡ್ರಿಗೆ ಅಂತಂದ ತಿಳಿವಲ್ಲ ನನಗೆ. ಗೌಡ್ರೆ ಇತ್ತಾಗ ಏನ ಭಾಳ ಖುಷಿಯಾಗಿ ಹೊಂಟಿರಿ? ಏನು ಸಮಾಚಾರ ರೀ ಗೌಡ್ರೆ? ಏನ ಮಲ್ಲಮ್ಮರ ಹತ್ರ ಹೊಂಟಿಗಿಂಟಿರ್ನು ಮತ್ತೆ? ಅದಕ್ಕೆ ಎಷ್ಟು ಖುಷಿಯಾಗಿ ಕುಣ್ಕೊತ ಹೊಂಟಿದ್ದೀರಿ? ಹೋಗೋ ಮಾರಯ್ಯ. ದ್ಯಾಮೆ ಇಲ್ಲೇ ಅದಾನಂತಂದು ನನಗೆ ಒಂದಿಟ್ಟು ಸಿಗ್ನಲ್ ಹೊಡಿಲಿಲ್ಲ ನೋಡಿ. ಇಲ್ಲ ಅಂದಿದ್ರೆ ಬರ ಹೋಗಿ ಕಲಾವತಿ ಮನೆಗೆ ಹೋಗಿ ಕೊಟ್ಟೆ. ಕಲಾವತಿ ನಂದು ತಪ್ಪಿಲ್ಲ ಮಾರಯ್ಯ, ನಂದು ಕ್ಷಮಿಸಿ ಬಿಡ ಅಂತಂದು ಹೇಳಿ ಪತ್ರ ಕೊಟ್ಟು ಬರ್ತಿದ್ದೆ. ಈಗ ನೋಡಿದ್ರೆ ಈಗ ತಾಯಿಂದ ಬರಕತ್ತಾನ. ದ್ಯಾಮ ಎಲ್ಲಿ ಹೋಗಿದ್ದೇವೆ ಮಾರಯ್ಯ? ಎಲ್ಲಿ ಇಲ್ರಿಪ್ಪ, ಇಲ್ಲ ಪಂಚಾಯತ್ಯಾಗ ಒಂದಿಟ್ಟು ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ. ನೀವು ಏನ್ರಿ ಇತ್ತಾಗ ಅಲ್ಲೇ ದೊಡ್ಡ ಮನೆ ಕಡೆ ಹೊಂಟಿರೇನ್ರಿ? ಇಲ್ಲ ಮಾರಯ್ಯ, ಆ ಕಡೆ ಏನು ಹೊಂಟಿಲ್ಲ. ಒಂದಿಟ್ಟು ಕೆಲಸ ಇತ್ತು ಹಂಗೆ ಅಡ್ಡಾಡ್ಕೊಂತ ಹೊಂಟಿದ್ದೆ. ಹೌದೇನ್ರಿ? ಅಲ್ಲ ಭಾಳ ಖುಷಿಯಾಗಿ ಹೊಂಟಿದ್ರಲ್ಲ, ನಾನು ದೊಡ್ಡ ಮನೆ ಕಡೆ ಹೊಂಟಾನ ಬಿಡ ಗೌಡ್ರೆ ಅಂತಂದು ಮಾಡಿದ್ದೆ. ಅಲ್ರಿ ಗೌಡ್ರೆ ಪಾಪ ಮಲ್ಲಮ್ಮನ ವಯಸ್ಸಾದಕಿ ಮತ್ತು ಗೌರಕ್ಕರ 2 ಹೆಣ್ಣುಡ್ರಿ ಹೆಂಗಿರ್ತಾರ್ರಿ ಅಲ್ಲಿ? ಹೋಗಿರ್ರಿಪ್ಪ ಗಂಡ ಹೆಂಡತಿ ಜಗಳ ಮತ್ತು ಇರೋದ ಎಲ್ಲಿ ತನ ಅದು ಹಂಗೆ ಜಗಳ ಮಾಡ್ಕೊತ ಹೋಗೋದೆ? ಜೀವನ ಪರ್ಯಂತ ಜಗಳ ಮಾಡ್ಕೊಂಡು ಹೋಗ್ತೀರೇನ್ರಿ? ಗಂಡ ಹೆಂಡತಿ ಜಗಳ ಅಂದ್ರೆ ಏನ್ರಿ? ಉಂಡ್ರೆ ಮಲಗತನ ಗಂಡ ಹೆಂಡತಿ ಜಗಳ ಅಂತಾರ. ನೀವು ನೋಡಿದ್ರೆ ಹಂಗೆ ಹೇಳ್ಕೊಂತ ಹೊಂಟಿಬಿಟ್ಟಿರಿ.
ಏನಿಲ್ಲಪ್ಪ ಹಂಗೇನಿಲ್ಲ ನಾನು ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡೋದ ಅಂತಂದೆ ಸುಮ್ಮನೆ ಇಲ್ಲೇ ಅದಾನಿ ತೋರಿಪ ಗೌಡ್ರೆ ನಾನು ಹೊಕ್ಕನಿ ಬಿಸಿಲು ನೋಡ್ತೀನಿ ರೀ ಬಿಸಿಲಿಗೆ ಏನಂದ ತಲೆ ಎಲ್ಲಿ ಹೊಡೆದು ಶೀಳಿ ಬಾಗಕತೆ ಏನು ಕುಮಾರಿಯ ಇನ್ನೊಂದು 5 ನಿಮಿಷ ದ್ಯಾಮೆ ಲೇಟಾಗಿ ಬರಲಿ ನೋಡ್ರಿ ನಂದು ಕೆಲಸ ಮುಗಿದು ಹೋಗ್ಬಿಡ್ತಿತ್ತು ನೋಡ್ತೇನೆ ತಡಿ ದ್ಯಾಮ್ಯ ಕೂಟ ಹಂಗೆ ಹೋಗ್ಕನಿ ಕಲಾವತಿ ಏನಾರ ಹೊರಗಿದ್ಲ ಅಂದ್ರೆ ಸನ್ನಿ ಮಾಡಿ ಇದನ್ನ ಚೀಟಿ ತೆಳಗೆ ಹೋಗದೆ ಕಲಾವತಿ ಕಲಾವತಿ ಮಾಡ್ತೇನೆ ಆವಾಗ ನೋಡ್ತಾ ಕಲಾವತಿ ಹೋಗದೆ ನಾನು ಹಂಗೆ ಹೊಲದ ಕಡೆ ಹೋಗ್ಕನಿ ಕಲಾವತಿ ತೊಗೊಂಡು ಓದಿ ಯಾವಾಗ ಗೊತ್ತಾಕತಿ ಗೌಡ್ರದ ಏನು ತಪ್ಪಿಲ್ಲ ಪಾಪ ಅಂತಂದೆ ಗೌಡ್ರ ಏನ್ರಿ ಹಿಂದಿಂದ ಬರಾಕತ್ತೀರಿ ಹೋಗೋ ಮನೆಯ ನಾ ಎಲ್ಲಿ ಹಿಂದಿಂದ ಬರಾಕತ್ತಾನಿ ನಾ ಮುಂದೆ ಹೊಂಟಿದ್ದೆ ನಿಂದಿರ್ಸಿ ನೀನು ಮಾತಾಡಿ ನನಗಿಂತ ಮುಂದೆ ಹೊಂಟಿದ್ದಿ ನಾನು ಹಂಗೆ ಹೊಲದ ಕಡೆ ಹೊಂಟ್ರಾತ ಅಂತ ನಾ ಹೊಂಟಿದ್ದೆ ಹೌದೇನ್ರಿ ಅಂದಂಗ ಗೌಡ್ರ ಈಕಿನ ದೊಡ್ಡ ಹುಡುಗಿನ ಎಲ್ಲಾರ ತೋರಿಸಿರ್ಸಾಕತ್ತೀರೇನ್ರಿ ಮತ್ತೆ ಇಲ್ಲೋ ಮಾರಯ್ಯ ಇನ್ನು ಆಕಿ ಸಾಲಿ ಕಲಿಯಾಕತ್ತಾಳ ಸಾಲಿ ಕಲಿಯೋದು ಮುಗೀಲಿ ಆಕಿ ಕಾಲ್ ಮ್ಯಾಗ ಆಕಿ ನಿಂತ್ಕೋಲಿ ಹಿಂದಾಗಡೆ ನೋಡೋಣ ಮದ್ವಿದೆ ವಿಚಾರ ಮಾಡೋಣ ಈಗ ಏನೇ ವಿಚಾರ ಮಾಡಿಲ್ಲೋ ಮಾರಯ್ಯ ಹೌದಾ ರೀ ಅದೇ ನಮ್ಮ ಕಡೆ ಒಂದು ವರ ಆಯ್ತಾ ಅದಕ್ಕೆ ನಾನು ಕೇಳಿದೆ ಮತ್ತೆ ತೋರಿಗಿರ್ಸಾಕತ್ತೀರ ಏನ ಅಂತಂದೆ ಇಲ್ಲಿಲ್ಲೋ ಮಾರಯ್ಯ ಇಲ್ಲ ತೋರ್ಸಾಕತ್ತಿಲ್ಲ ಅಲ್ಲ ಈಗ ಯಾಕೆ ಈ ಹುಡುಗನ್ ನೋಡಿ ಹಿಂಗ ಕುಲು ನಗಾಕತ್ತಾಳಿಗೆ ಏನು ಗೊತ್ತಾಗಲ್ದಲ್ಪ ತಲೆ ಒಂದು ಹಂಗ ಕುತು ಅನ್ನಕತ್ತೈತಿ ಏನು ನಡ್ಸ್ಯಾಳ ಇವ್ರಿಬ್ರಿ ನೀವು ನೋಡಿದ್ರ ಬೆಸ್ಟ್ ಪಿರೆಂಡ ಅಂತ ಹಿಂಗೆ ನೋಡಿದ್ರ ಹಿಂಗ ಕುಲು ನಕ್ಕೊಂತ ನಿಂತಾರ ಏನ್ರ ನಡ್ಸಿಡ್ಸ್ಯಾರ ಮತ್ತೆ ಇವ್ರು ಏ ಅಲ್ಲ ಅಲ್ಲ ಇವ ಅಲ್ಲ ಅದೇ ಪಿರೆಂಡಶಿಪ್ ಅದೇ ಪಿರೆಂಡಶಿಪ್ ಇದ್ರೆ ಕಾಲೇಜ್ನಾಗ ಎಲ್ಲ ಮಾತುಕತೆ ಮಾಡಿ ಇದು ಮಾಡ್ಕೋಬೋದು ಹಿಂಗ ಮನೆಗೆ ಬರಬಾರ್ದೆ ಪಾತಮ್ಮ ಅಲ್ಲ ಮರಯ್ಯ ನಿನಗೆ ಗೊತ್ತಾಗಿಲ್ಲ ಹಿಂಗ ಮನೆ ಕಡೆ ಬರಬಾರ್ದೆ ಹುಡ್ರು ಹುಡುಗಿಯಾರ ಮತ್ತು ಅವ್ರ ಮುಂದೆ ಮದಿ ಪದಿ ಮಾಡ್ಕೊಂಡು ಹೋಗಾರೆ ಏನಾರ ಹಿಂಗ ತಪ್ಪಿಗಿಪ್ಪ ಆಗ್ಬೋದ ಅಂತಂದೆ ಅತ್ತಿ ನಿನಗೇನು ಪ್ರಾಬ್ಲಮ್ ಐತಿ ಅವರು ಬಂದಿರೋದು ನಮ್ಮ ಮನೆಗೆ ನಿಮ್ಮ ಮನೆಗೇನಲ್ಲ ಯಾವ ನಾವಲ್ಲೇ ಅಲ್ಲ ಇದೆ ನಮ್ಮ ಮನೆ ಆಗಿದ್ದ ನಿಮ್ಮ ಮನೆ ಆಗಿದೆ ಅಯ್ಯವ ತಾಯಿ ಈಗ ನಿಮ್ಮ ಮನೆ ಆಗಿ ಓದಿಲ್ರಿ ಐತಿ ಇದೆ ನಮ್ಮ ಮನೆ ಅಂದಂಗ ಇವರು ಯಾರೇ ಅದ ಚಂದು ಅವ್ರೆ ಇವ್ರ ನಮ್ಮಪ್ಪನ ತಂಗಿ ಅಲ್ಲ ನಮ್ಮಪ್ಪನ ತಂಗಿ ಅಂತಿದಿ ನಮ್ಮ ಸೋದರತಿ ಅನ್ನಕ ಏನಾಗೈತಿ ಈಗ ನಾನು ಹಿಂಗ ಅನ್ನೋದೇ ಅತ್ತಿ ಒಂದು ಸ್ವಲ್ಪ ಸುಮ್ಮನೆ ನಿಂತ್ಕೊಂಡ್ರೆ ಒಳ್ಳೇದು ಚಂದು ಮತ್ತೆ ಇದು ಕ್ಲಾಸಸ್ಗೆಲ್ಲ ಅಮೌಂಟ್ ಎಷ್ಟು ಅಂತಂದು ಕೇಳಿದ ಕೇಳಿದ್ರು 3 ತಿಂಗಳಿಗೇನೋ 25,000 ಏನೋ ಅಂತಂದು ಹೇಳಿದ್ರಪ್ಪ ಗೊತ್ತಿಲ್ಲ ಇನ್ನು ಹೌದಾ ಜಾಸ್ತಿ ಆಯ್ತು ಅಂತಂದು ಅನಿಸ್ತೈತಿ ಅಲ್ಲ ಇಷ್ಟು ಹೇಳಾಕತ್ತ ನೀ ಕೈಯಾಗ ಕಡಿ ಕೊಟ್ಟು ಮತ್ತೆ ನೋಡ್ತೀಯ ಹಂಗ ಕುಚ್ಚು ನಡ್ಸ ಅಲ್ಲ ಇದು ನಮ್ಮ ಗೌರಿಗಾರ ಬುದ್ಧಿ ಇರಕ್ಕಿಲ್ಲ ಹಂಗ ಬರಬಾರ್ದಪ್ಪ ಹಿಂಗ ವಯಸ್ಸಿಗೆ ಬಂದಿದ್ದ ಹುಡುಗ್ಯಾರ ಇದ್ದಿದ್ದ ಮನೆಗೆ ಮಂದಿ ಅತ್ತಾಗಿದ್ದಾಗಿದ್ದಾರೆ ತಾಪ ತಿಳ್ಕೊಂತಾರ ಹಂಗ ಅಂತಂದು ಹೇಳ್ಬೇಕು ಅನ್ನೋದಕ್ಕ ಕಬುರೊಬ್ರು ಏಟ್ರೆ ಹಂಗ ಪನಕ ಮಾಡಿ ಕೊಡ್ಸೆ ಹಿಟ್ಲಕ್ಕೆ ಹೋಗ್ತಾರೆ ಬೀಗ್ಯಾಕ ಇವತ್ತಾಗ ಮಮ್ಮಿ ಇವ ಯಾರು ಮಮ್ಮಿ ಹೊಸ ಕ್ಯಾರೆಕ್ಟ್ರೆ ನಮ್ಮ ಹುಡುಗಿ ಕೂಟ ಇವ ಯಾಕ ಹಿಂಗೆ ಕುಲು ನಕ್ಕೊಂತ ಮಾತಾಡ್ಕೊಂತ ಕುಂತಾನ ಇವನ್ ಹೆಂಗೆ ಒಳಗೆ ಬಿಟ್ರವ್ರಿ ಮಮ್ಮಿ ಕಾಶಿ ಮಗನ ಎಲ್ಲಿ ಹೋಗಿದ್ದೀರಾ ನೀನು ಇಷ್ಟತನ ನಾನು ನಮ್ಮ ರಮೆ ಎಲ್ಲಿ ಹೋಗಿದ್ದಾನೆ ಅಂತಂದು ನಿಂತ ಇಲ್ಲಿ ನೋಡ್ಕೊಂತ ನೀ ನೋಡಿದ್ರೆ ಈಗ ಬರಾಕತ್ತೈತಿ ಯವ್ವ ಹಿತ್ಲ ಕಡೆ ಹೋಗಿದ್ದೇವೆ ಇವತ್ತರ ಕಟ ಬಂದಿತ್ತೆ ಹಿತ್ಲ ಕಡೆ ಹೋಗಿ ಬಂದೆ ಅಂದಂಗ ಇವ ಯಾರೇ ಇವನ ಈಕಿ ನಮ್ಮ ನೀ ಕಿಲೋಜ ಪೇರೆಂಡ್ ಅಂತ ಕಿಲೋಜ ಪೇರೆಂಡ್ ಏನ ನಮ್ಮ ಅನೂನ ಕ್ಲೋಸ್ ಫ್ರೆಂಡ ಅನು ಅಂದಂಗ ಇವ್ರು ಯಾರು ಪದೇ ಅಯ್ಯೋ ಇವ್ರ ಈಕಿ ಇಲ್ಲಲ್ಲ ನಮ್ಮ ಅಪ್ಪಾಜಿ ತಂಗಿ ಈಕಿ ಮಗ ಅವನು ಅಂದ್ರೆ ಅರ್ಥ ಆಗಿಲ್ಲ ಅಯ್ಯೋ ಚಂದು ಅದೆಲ್ಲ ತಗೊಂಡು ನಿನಗೆ ಏನಾಗಬೇಕಾಗೈತಿ ಇವಾಗೇನು ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ಯಾವ ನೋಡು ಮಮ್ಮಿ ಅವನ ಮುಂದೆ ನಮಗೆ ಇನ್ಶರ್ಟ್ ಮಾಡಕತ್ತ ಅಲ್ಲಲ್ಲ ಏನಿತ್ಲ ಪಟ್ಟಿನೂ ಇಲ್ಲ ಏನಿಲ್ಲ ಹೆಂಗೆ ಇನ್ಶರ್ಟ್ ಮಾಡ್ತಾ ಹಾಕಿ ಇಲ್ಲ ಇನ್ಶರ್ಟ್ ಏನು ಮಾಡಕತ್ತಿಲ್ಲ ಹೋಗೋ ಮಾರಯ್ಯ ಇನ್ಶರ್ಟ್ ಅಂತ ನಾ ಅಂತೀನಿ ನಮ್ಮ ಹೋಗ್ಬೇಕಿ ಅದು ಅಂಗಿ ಹಾಕೊಂಡಿಂದ ಇನ್ಶರ್ಟ್ ಮಾಡ್ಕೊತಾರಲ್ರಿ ಅದನ್ನ ತಿಳ್ಕೊಳ ನೋಡು ಏನು ಮಾಡೋದಪ್ಪ ಒಂದ್ಸರಿ ನಿಮ್ಮ ಮನೆ ಎಲ್ಲ ತೋರಿಸ್ಬೋದಾ ನೋಡಕ್ಕೆ ಮಾತ್ರ ಭಾಳ ಇಂಟ್ರೆಸ್ಟಿಂಗ್ ಆಗೈತಿ ಫೈನಾಟ ಚಂದು ನೋ ಇಶ್ಯೂಸ್ ಬಾ ತೋರಿಸ್ತೇನೆ ಬಾ ಅವ್ವ ಅಪ್ಪ ಯವ್ವ ನೋಡ್ರಿ ಇಂಗ್ಲೀಷ್ನಾಗೇನ ಟುಸ್ಕೊ ಅಂತಕ್ಕೆ ಬಾ ಅಂತಂದು ಕರಿಯಾಕತ್ತ ಅವನ ಯವ್ವ ಅಲ್ಲ ನಮ್ಮ ಮುಂದೆ ಇಷ್ಟೆಲ್ಲ ಮಾತಾಡ್ತಾವ ಅಂದ್ರೆ ನಾವು ಇಲ್ಲಾಗ ಇವರು ಕಿಲೋಸ್ ಪೇರೆಂಟ್ಸ್ ಅಲ್ಲ ಬೇವ ಇವ್ರು ಏನ ನಡ್ಸ್ಯಾರ ಇವ್ರು ಒಳಗೊಳಗೆ ಮಿಕ್ಕಿ ನೋಡ್ತಾನ ಈಕೆ ಅವನ್ನ ಮಿಕ್ಕಿ ನೋಡ್ತಾನ ಇವ ಬಾ ಚಂದು ಬಾ ಹಿಂಗಸ್ ಬಾ ಅತ್ತಿ ಸ್ವಲ್ಪ ಜಾಗ ಬಿಡೈತಿ ಬಾ ಚಂದು ಬಾ ಇವನವಲ್ಲಿ ಏನು ನೋಡ್ಸಳವಾಯ್ಕಿ ನಾ ನೋಡಿದ ಬಂಗಾರದಂತ ಹುಡುಗಿ ಹೆಂಗಾರ ಮಾಡಿ ನನ್ನ ಮನೆಗೆ ಸಸಿ ಮಾಡ್ಕೋಬೇಕಂತಂದ ನಾ ಗುದ್ದಾಡಕತ್ರ
ಈಗ ನೋಡಿದ್ರೆ ಹಿಂಗೆ ಮಾಡಕತ್ತಾವಲ್ವಾ? ಏಯ್ ಏಯ್ ವಾ ಇದನ್ನ ನೋಡ, ಇದು ಬಾಯಿ ತಕೊಂಡು ಹೆಂಗೆ ನಿಂತತಿ? ಸರಿಲಾ ಆತಾಗ ಸರಿ. ಏ ರಾಮ್ಯ ಸರಿಲಾ? ಯವ್ವ ಹಂಗಂದ್ರೆ ಈಕಿ ನನ್ನ ಮದುವೆ ಮಾಡ್ಕೊಳಂಗಿಲ್ಲ ಬೇಕಿ? ತಣ್ಣಗಿರ ಯಾಕೆ ಅಪ್ಸಕ್ನ ನೋಡ್ತೀರಿ? ಅಪ್ಸಕ್ನ ಯಾಕೆ ನೋಡ್ತೀರಿ? ತಲೆ ಮ್ಯಾಗ ತಲೆ ಹೋಗ್ಲಿ, ಗುಡ್ಡ ಮ್ಯಾಗ ಗುಡ್ಡು ಬೀಳಿ, ಆಕಾಶದ ಮ್ಯಾಗ ಭೂಮಿನಾಗ ಹೋಗಿ ಬೀಳಿ. ಆಕಿ ನಿನ್ನ ಕೂಟ ಮದುವೆ ಮಾಡಿಸೋದ ಯಾರು ತಪ್ಸಕ್ಕಾಗಂಗಿಲ್ಲ. ನೀನು ಯಾಕೆ ತಲೆ ಕೆಡ್ಸ್ಕೊಂತೀರಿ? ನಾದೇನಿಲ್ಲ ನಿಮ್ಮವ್ವ ಅಂತಂದು ಅದಾನಿಲ್ಲ ನಾನೇ. ನೀನು ಮದುವೆ ಮಾಡಿ ತೀರಾಬೇಕು ನಾನೇ. ನೀನು ಮದುವೆ ಮಾಡೋದ್ರಾಗ ಸತಿಗೆ ತೋದೆ ದೇವ್ವಾಗಿ ಬಂದಾದ್ರೆ ನಿಮ್ಮಿಬ್ಬರು ಮದುವೆ ಮಾಡಿಯೇ ಸಾಯತ್ತೀನಿ ನಾನು. ಮತ್ತೆ ದೇವ್ರ ಹತ್ರ ಹೇಳ್ಕೊಂತಾನೆ, ದೇವ್ರ ನನ್ನ ಮಗಂದ ಮದುವೆ ಮಾಡಿ ಹೊಳಿ ಬರ್ತಾನೆ ರೀ, ಕಳಿಸ್ಕೊಡ್ರಿಪ್ಪ, ನಾನು ಪುಣ್ಯ ಕೊಟ್ಟಿದ್ದಂಗೆ ರೀ ಅಂತಂದು ಹೇಳಿ ಬರ್ತಾನೆ ಹೊಳಿ. ಹೋಗೋ ಮಾರಯ್ಯ, ನಾನೊಂದು ಹೇಳ್ತೀನಿ, ನಮ್ಮ ಒಂದು ಉಲ್ಟಾ ಪಲ್ಟಿ ಹೇಳಕತ್ಲೆ. ಏನಾರ ಮಾಡ್ವಿ ವಾ ನೋಡ್ತೀನಿ. ಹಾಕಿ ನಮ್ಮ ಮುಂದೆ ಅವನ್ನ ಬಾಚಂದು ಅಂತಂದು ಕರ್ಕೊಂಡು ಅಡ್ಡಾಡಕುಂತ. ಒಂದಿನಾರ ನನಗೆ ಹಿಂಗೆ ಬಾರಮು ಅಂತಂದು ಏನಾರ ಕರ್ದಾಣವಿ ನಮ್ಮ ಅತ್ತಿ ಮಗ ಅಂತಂದು ಅಂತಾಳೆ ನನಗರ ಎಷ್ಟು ಇನ್ನೂ ಶರ್ಟ್ ಆಗಿರಕ್ಕಿಲ್ಲವ. ಅಲ್ಲಲ್ಲ ಹೊಳ ಇನ್ನು ಶರ್ಟ್ ಅಂತೀಯಲ್ಲ, ಇನ್ನು ಶರ್ಟ್ ಮಾಡ್ಕೊಳಕ ಪ್ಯಾಂಟ್ ಹಾಕೊಂಡಿದ್ದಿ, ಹಂಗಿನ ಹಾಕೊಂಡಿದ್ದಿ. ಅದ ಪಟ್ಟಿ ಎಲ್ಲೈತೆ ಆಕೆ ಇನ್ನು ಶರ್ಟ್ ಮಾಡಕ್ ನಿನಗೆ. ಏನು ಮಾತಾಡ್ತೀಯ ಏನಪ್ಪ ಯಪ್ಪ ನೀನು? ಹಿಂದೆ ಮುಂದೆ ಗೊತ್ತಾಗಿಲ್ಲ ಏನಿಲ್ಲ, ಹಂಗ ಮಾತಾಡ್ಬಿಡ್ತೀವಿ. ಹೋಗೋ ನನ್ನ ತಗ ಇನ್ನು ಶರ್ಟ್ ಅಲ್ವೇ ನೀನು ಒಬ್ಬಿಕ್ಕತ್ತಾಗೆ. ನನಗೆ ಇಲ್ಲಿ ಹೊಟ್ಟೆಗೆ ಖಾರ ಕಲಿಸ್ದಂಗೆ ಆಗಕತ್ತೈತಿ, ನೀನು ಒಬ್ಬಿಕ್ಕೆ ಉಲ್ಟಾ ಪಲ್ಟಿ ಹೇಳ್ಕೊಂತಾಗೆ. ಯಪ್ಪ ನಿನಗೆ ಬರೇ ಖಾರ ಕಲಿಸ್ದಂಗೆ ಆಗಕತ್ತೈತಿ ರಮೇಶಿ. ನನಗೆ ಹೊಟ್ಟೆಯಾಗ ಬೆಂಕಿ ಹತ್ತಿ ದಗ 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 ಉರಿ ಹಾಕತ್ತೈತಿ. ಉರಿಯುತ್ತಿದೆ ಬೆಂಕಿ ಉರಿಯುತ್ತಿದೆ ಅಂತಂದೇನೋ ಹಾಡೈತಲ್ಲದೆ, ಹಂಗೆ ದಗ 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 ಉರಿ ಹಾಕತ್ತೈತಿ. ಯಪ್ಪ ಏನು ಮಾಡೋದ್ವಿ ಮಮ್ಮಿ ಈಗ? ಏನು ಮಾಡೋದಂತಂದ ಗೊತ್ತಾಗೋಲ್ಲ ನನಗೆ. ಏನು ಮಾಡೋದೆ ನೋಡೋಣ ತಡಿ ನೋಡೋಣ. ಅಯ್ಯವ್ವ ನಮ್ಮ ಅನುಗ ಹೆಂಗಾರ ಮಾಡಿ ಚಲೋ ಮನೆ ತನಕ ಕೊಟ್ಟರೆ ಚಿಂತಿಲ್ಲ ಇವ ನನಗೆ. ಇನ್ನು ಅದ ಲಕ್ಷ್ಮಿ ಸಣ್ಣದೈತಿ, ಇನ್ನೂ 4-5 ವರ್ಷ ಹೋದ್ರೆ ಚಿಂತಿಲ್ಲ. ದೊಡ್ಡ ಹುಡುಗಿನ ಹೆಂಗಾರ ಮಾಡಿ ಚಲೋ ಮನೆ ತನಕ ಕೊಟ್ಟರೆ ಚಿಂತಿಲ್ದಂಗೆ ಮದುವೆ ಮಾಡ್ಕೊಬಿಟ್ರೆ ಚಿಂತಿಲ್ಲ. ಇವು ನೋಡ್ತೀನಿ ಮನೇನು 2 ರಾಕ್ಷಸಗಳು ಹಂಗೆ ಬಕ್ಷಿಗಳ ಕಾದಂಗೆ ಕಾಯ್ಕೊಂತ ಹೆಂಗೆ ಕುಂತಾವ. ಈ ಹುಡುಗನ ಭಾರಿ ಚಂದ ಐತಿ, ಆಸ್ತಿ ಪಾಸ್ತಿ ಐತಿ ಅಂತೈತಿ, ಕಾರು ಪಾರು ಭಾರಿ ಚಲೋ ಅದಾರ. ನೋಡೋಣ ತಡಿ ನೋಡೋಣ. ನಮ್ಮ ಅನುನ್ ಮನಸ್ಸಿನಾಗ ಏನೈತೆ ಯಾರಿಗೆ ಗೊತ್ತ್ರಿ? ಏವ ಅಲ್ವೇ ನಿನಗೆ ಏಟ್ರ ಬುದ್ಧಿ ತಿನ್ಬೇವ? ಮತ್ತೆ ಹಿರಿಯ ಮನುಷ್ಯನಾಗಿ ಹಿಂಗೆಲ್ಲ ಮಾಡೋದು ಸರಿ ಏನ್ಬೇವ? ಏನ್ಲೇ ಏನೇ ನಾ ಏನು ಮಾಡಿಲ್ಲ? ಎಡ್ಕಾಶ್ಮಿ ಮಗಳ ಏನು ಮಾಡಿ ನಾನು? ತಣ್ಣಗ ಇಲ್ಲಿ ಒಂದಿಟ್ಟು ಕಾಳಿ ತಣೋಗ ಬರ್ತೈತಿ ಅಂತಂದು ಹೊರಗೆ ಬಂದ್ರೆ ಕುಂತ್ರೆ ಇಲ್ಲಿ ನಿಮ್ಮದು ಕಾಟ ತಪ್ಪಲಿಲ್ವ? ಇವ ನನಗೆ ತಪ್ಪಲಿಲ್ಲ. ಏನಾತೀಗ? ಏನು ಕಮ್ಮಿ ಆಗಿತ್ತೆ? ಏನು ಕಮ್ಮಿ ಆಗದಲ್ಲ ಅಲ್ಲ ಅಲ್ಲ ರಾಮೇಶಿ ಕಾರೆ ಕಾರೆ ಯಾರ್ದಿದೆ? ಯವ ಅದೇ ಕಾರೆ ಯಾರ್ದದೆ? ಕಾರ್ ಮ್ಯಾಗ ಕಣ್ಣು ಬಿತ್ತಾ ನಿಮಗೆ? ಅದ ನಮ್ಮ ಅನ್ನೋದಲ್ಲ ಅಕ್ಕಿ ಪಿರಂಡೆ ಹುಡುಗ ಬಂದೈತಲ್ಲ, ಅದೇ ಅವನ ಅಕ್ಕಿ ಪಿರಂಡಿಂದ ಅದ. ಏನೇ ಹುಡುಗ ಕಾರ್ ತಂದತ್ಯ ರಮೇಶಿ? ಇಲ್ಲ ಇದೆ ಟೂರಿಸ್ಟ್ ಸ್ಟೇ ಏನೋ ಇಟ್ಟಾರಪ್ಪ ಇವ್ರೆ. ನಮ್ಮ ಮನೆ ಏನಾರ ಮತ್ತು ಅವನೇನಾರ ಗಿರುತಿ ಮಾಡಿಡಕತ್ತಾಳೆ ಮತ್ತೆ ಕಾರ್ ನೋಡಿ. ರಾಮ್ಯ ಇಲ್ಲ ಇದೆ ಮರ್ಮ ಒಂದು ಗೊತ್ತಾಗಲ್ದೆ. ಅವ್ನು ಬೇವ ನೋಡಂತ ಇಂಥದ್ದು ಕಾರ್ ತೊಗೊಂಬಂದಾನ ಬೇವ. ಇದಕ್ಕೆ ಒಂದು 30-40 ಲಕ್ಷ ರೂಪಾಯಿ ಐತಿವ. ಅಲ್ಲ ಇವೆರಡು ಬಾಯಿ ತಗೊಂಡು ಏನು ನೋಡಕತ್ತಾವ? ಕಾರ್ ನೋಡಕತ್ತಾವ ಹಂಗದ ಇಟ್ಟಿಸಿ. ಏಯ್ ನಾಗಿ ಎಲ್ಲ ಏ ರಾಮ್ಯ ಏನತ್ಲ? ಎದಕ್ಕೆ ಕಾರ್ ಹಂಗ ಮಿಕಿ 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 ನೋಡಕತ್ತೀರಿ? ಏನಾತ? ಏನಿಲ್ವೇ ರಾಮ್ಯ? ನಡಿ ಒಂದಿಟ್ಟು ಏನೋ ವಿಚಾರ ಮಾಡ್ಬೇಕು, ನಡೀನಿ. ಹಂಗಲ್ವೇ ಅಮ್ಮನ ಹತ್ರ ಬಂದಿದ್ದಲ್ಲ ಏನೋ ಮಾತಾಡ್ಬೇಕು ಅಂತಂದೆ. ಯಪ್ಪ ಅದನ್ನು ಹಿಂದಾಗಡಿ ಮಾತಾಡಿದತ್ತೆ. ನಡಿ ಒಂದೇ ಪಿಲಾನ್ ಬಂದೈತಿ ನಂತಿಲ್ಲ. ಹೌದಾ? ಹಾಂ ಬಾ. ಏಯ್ ನಾಗಿ ಏ ರಾಮ್ಯ ನೋಡ್ದೆ ಯಾರು ಹೆಂಗೆ ಹೋದು ನೋಡ್ದೆ. ಅಲ್ಲ ಏನೋ ಮಾತಾಡ್ಬೇಕು ಅಂತಂದು ಬಂದ್ವೆ. ಆ ಕಾರ್ ಹಂಗ ಮಿಕಿ 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 ನೋಡಿದ್ವ. 2 ತಾಯಿ ಮಗನಿಗೆ ಹೆಂಗೆ ಬರ್ರ ಹೋದು ನೋಡ. ಏನಾತೀವ್ ಕ್ಯಾಡಕ್ಕೆ? ಮತ್ತೇನಾರ ಪಿಲಾನ್ಗಿನೆಲ್ಲ ಮಾಡಿಗಿಡಕತ್ತವನು ಮತ್ತೆ ಇವಾಡೆ ಒಂದು ತಿಳಿವಲ್ದೆ. ಏನವ ಇವ ನಾನು ಬಂದು ಹಂಗ ಬರ್ರ ಬಂದಿದ್ವ. ಯವ ಹಿಂಗ್ಯಾಕೆ ಮಾಡಿದಿ ಅಂತಂದು ರಸ ಅಂದಿದ್ದ. ಬರ್ರನ ಹುಡುಗನ ಕರ್ಕೊಂಡು ಹೋದ್ವು. ಕಾರ್ ಯಾರ್ದಿದೆ ಅಂತಂದು ಅಂದಿದ್ವ. ಮಿಕ್ಕಿ ಮಿಕ್ಕಿ ನೋಡಿದ್ವ, ಬರ್ರನ ಹೋದ್ವು. ಏನಾತೀವ್ ಕ್ಯಾಡಕ್ಕೆ ತಾಯಿ ಮಗ? ಏನ ಹುಡುಗನ ಹತ್ರ ಏನಾರ ಮಾತಾಡಕ್ಕೆ ಹೋದ್ವು ನೀವು? ಈಕೆ ಹುಡುಗಿನ ನಾನು ಮದುವೆ ಮಾಡ್ಕೊಳಕತ್ತನ್ರಿ ಅಂತಂದೆ. ಏನವ ಇವ ಒಂದು ತಿಳಿವಲ್ದ ನನಗೆ. ನೀವು ನೋಡಿದ್ರೆ ಹಿಂಗೆ ಇಲ್ಲೇ ಕಾಯ್ಕೊಂತ ಕುಂತಾವ. ಅಲ್ಲಿ ನೋಡಿದ್ರೆ ನಮ್ಮ ಗಡಿಯ ಮನೆಗೆ ಬರುವಲ್ಲ. ಹುಡುಗಿ ಮೆಂತ್ಯಾನ ನೋಡಿ
ಎಲ್ಲರ ಮನೆಗೆ ಮಾಡಿ ಕೊಟ್ರದ ಅಂತ ನಾ ಅನ್ಕೊಳಕತ್ರ ಏನು ಕೈ ಬಿಡುವಲ್ದೆ ಅತ್ತ ನೋಡಿದ್ರ ಸರೋಜಿಯರು ರೊಕ್ಕ ಇಸ್ಕೊಂಡು ಹೋಗಿ ಅಲ್ಲೇ ಕುಂತ್ರ ಕೆಲಸ ಆಕತಿ ಡೀಲ್ ಆಕತಿ ಮಾರಿ ಆಕತಿ ಮುಗಿಸೇ ಬಿಡ್ತೀವಿ ಇವತ್ತು ಒಂದ ದಿನ ಅಂತಂದು ನಾಟಕಿನ ಮಾತು ಹೇಳಿ ಪಾಲಿಸಿ ಮಾಡಿ ಗುಳಿಗೆ ಹೋಗಿದೆ 2,000 ಗಂಟೆ ನೆಗುಕೊಂಡು ಹೋದ್ಲೆ ಸರೋಜಿ. ಏನು ಮಾಡೋದ್ರಿಪ್ಪ ಏನು ಮಾಡೋದು ಅನ್ನೋದು ನನಗೆ ತೆಲಿಗೆ ಹೊಳಿ ಬಂದೆ. ಎತ್ತ ಹೋದ್ರೆ ಒಂದು ಆಪಶಾಕನ ಕಾಳ್ಕೊಂಡ ಕುಂತಾವ. ನೋಡೋಣ ಏನಕ್ಕತಿ ಎಲ್ಲಿಗೆ ಬರ್ತೈತಿ ನಮ್ಮದು ಅಕ್ಕಿ ಕತಿ ಅಂತಂದು ನೋಡ್ತಾನೆ.